ಹಾಯ್ ಗಾಯ್ಸ್, ಮನೆಗೆ ಹೋಗ್ಲಿಕ್ಕೆ ಫುಲ್ ರೆಡಿ ಆಗಿದ್ದೀನಿ. ಇವತ್ತು ಬ್ಯಾಗ್ ಪ್ಯಾಕ್ ಎಲ್ಲ ಆಗಿದೆ. ಹೊರಡ್ತಾ ಇರೋದು. ರೂಮಿಂದು ಲೈಟು ಫ್ಯಾನ್ ಎಲ್ಲ ಆಫ್ ಮಾಡಿದ್ದೀನಿ. ಕ್ಲೋಸ್ ಮಾಡಿ ಟಾಟಾ ಬಾಯ್ ಬಾಯ್ ಹೇಳೋದು. ಓಕೆ ಗಾಯ್ಸ್, ಹೊರಡೋಣ. 9:30 ಬಸ್ ಇದೆ. ಮೈಸೂರಿಗೆ ಹೋಗಿ ನಾವು ಹೋಗಬೇಕು. ತುಂಬ ರಶ್ ಇದೆ. ದೇವೇಗೌಡ ಸರ್ಕಲ್ ಬಂದು ರೀಚ್ ಆದ್ವಿ. ಅಂತೂ ಬಂದು ಹೇಳಿದ್ವಿ ಬಸ್ಸಿಗೆ. ಈಗ ಯಾವ ಕಡೆಯಿಂದ ಎಕ್ಸಿಟ್ ಹೋಗಬೇಕು? ಈ ಕಡೆ ಆಟೋದಲ್ಲಿ ಹೋಗ್ಲಿಕ್ಕೆ 100 ರೂಪಾಯಿ ಕೇಳ್ತಿದ್ರು ಅವರು. ಈಗ ನೋಡಿಕೊಂಡೆ ದಾರಿ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇರೋದಷ್ಟೇ. ಅಲ್ಲೇ ಅಂದ್ಕೊಳ್ತೀನಿ ಎಲ್ಲ ಬಸ್ ಬರೋದು. ರೋಡ್ ಕ್ರಾಸ್ ಮಾಡಿ ಹೋಗ್ಬೇಕಲ್ಲ, ಯಾವುದೋ ಒಂದು ಬಸ್ ನಿಂತಿದೆ, ನೋಡ್ತೀನಿ ಹೋಗಿ. ಮಾಡಿಲ್ಲ. ಎಸ್, ಅಲ್ಲೊಂದು ಬಸ್ ನಿಂತಿದೆ. ಅದು ಹೌದಾ ಇಲ್ಲ ಗೊತ್ತಿಲ್ಲ. ನಾನು ಹೋಗ್ತಿರೋ ಬಸ್ ನಂಬರ್ KA473602. ಅದು ಹೌದಾ ಇಲ್ಲ ಅಂತ ನೋಡಬೇಕು ಅನ್ಸಿಲ್ಲ. ಇದೇ ಬಸ್ಸೇ. ಅಂತೂ ಬಂದು ಮುಟ್ದೆ. ಇಲ್ಲಾಂದರೆ ಬರೀ ಸುಮ್ಮನೆ ಆಟೋದವರಿಗೆ 100-150 ರೂಪಾಯಿ ಕೊಟ್ಟು ಎಲ್ಲ ತಿರ್ಗಿಸ್ಕೊಂಡು ಕೊಡ್ಕೊಂಡ್ಬಿಡ್ತಿದ್ರು, ದೂರ ಆಗುತ್ತೆ ಅಂತ. ಇದೇ ಬಸ್ KA4736. ಅಲ್ಲ, ಓಕೆ. ನನ್ನ ಮಗಂದು ಇಲ್ಲೆಲ್ಲ ಹುಚ್ಚ ಇದ್ದಾರೆ. ಅಂತೂ ಬಂದ್ಬಿಡ್ದೆ. ಅಲ್ಲಿ ಅವ್ರದ್ದು ಆಫೀಸ್ ಇದೆ ಅಂತ, ಅಲ್ಲಿ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಅಷ್ಟೊಳಗಡೆ ಒಂದು ತಿಂಡಿ ಗಿಡಿ ತಿಂದ್ಕೊಂಡು ಬೇಕಾಗಿದ್ದು ವಾಟರ್ ಬಾಟಲ್ ಫಸ್ಟ್ ತೊಗೊಳ್ಬೇಕು. ತೊಗೊಂಡು ಬಸ್ ಹತ್ತಿ ನಿಂತ್ಕೊಳ್ಬೇಕು. ಇಲ್ಲಿಂದೊಂದು ಯಾವುದೋ ಬಸ್ ಇದೆ. ಇದು 9 ಗಂಟೆ ಬಿಡೋದು ಅನ್ಸುತ್ತೆ. ಅದೇ ಬಸ್ ನಿಂತಿದೆ. ಅವ್ರು ಅಲ್ಲೇ ಹತ್ತಿಸ್ಕೊಂಡಿಲ್ಲ. ಬಾಟಲ್ ತೊಗೊಂಡಾಯ್ತು. ಬಸ್ಸಿಗೆ ಹೋಗಬೇಕು. ಹತ್ಬೋದಲ್ಲ ನಂಬರು? 26. ಬಸ್ ಬಂದಿದೆ, ಖಾಲಿ ಇದೆ. ಸೀಟ್ ನಂಬರ್ ಬಂದು 26 ಇದೆ. ಯಾರು ಬರದೇ ಇದ್ದರೆ ಸಾಕು ನನ್ನ ಜೊತೆ ಜಾಗಕ್ಕೆ. ವಾಟರ್ ಬಾಟಲ್ ಇಟ್ಬಿಡೋಣ ಫಸ್ಟ್. ವಿಂಡೋ ಕಡೆ ಸೀಟ್ ತೊಗೊಂಡಿದ್ದೀನಿ. ವಾಟರ್ ಬಾಟಲ್ ಇಲ್ಲೇ ಇರಲಿ ಸದ್ಯಕ್ಕೆ. ಅಂತೂ ಬಸ್ಸು ಸಿಕ್ತು. 9:30 ಬಿಡ್ತಾರಂತೆ ಬಸ್ಸು. ಬೆಳಿಗ್ಗೆ 7:30 ಹೋಗಿ ಮುಟ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡ್ಬೇಕು ಎಷ್ಟು ಅಂತ ಮುಟ್ತೀವಿ ಅಂತ. ತುಂಬ ಶೆಕೆ ಆಗ್ತಿದೆ ಈಗ. ವಿಂಡೋ ಓಪನ್ ಮಾಡಿ. ಸ್ವಲ್ಪ ಗಾಳಿ ಆಡ್ತಾ ಇದೆ ಈಗ.
ಪಕ್ಕದಲ್ಲಿ ಯಾರೂ ಬಂದಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ, ಆರಾಮಾಗಿ ಒಬ್ಬನೇ ಮಲ್ಕೊಳ್ಬೋದು. ಅಂತೂ ಬಸ್ ಬಿಟ್ಟರು, ಈಗ ಹೊರಡ್ತಾ ಇದ್ದೀನಿ. ನೋಡಬೇಕು, ರಾತ್ರಿ 12:30 ಒಂದು ಕಡೆ ಸ್ಟಾಪ್ ಕೊಡ್ತಾರೆ, ಅಲ್ಲೇನಾದರೂ ತೊಗೊಂಡು ತಿನ್ನಬೇಕು. ನನ್ನ ಹತ್ರ ಕೋಡ್ಬಾಳೆ ತಂದಿದ್ದಿದೆ, ಅದೇ ಕುರ್ಕುರೆ ಕೂಡ ಇದೆ, ಅದನ್ನು ತಿನ್ನಬೇಕೀಗ ಅಷ್ಟೇ. ಆಮೇಲೆ ಸಿಗೋಣ ಗಾಯ್ಸ್, ಅಲ್ಲಿವರೆಗೂ ಬಾಯ್ ಬಾಯ್. 2:50 ಈಗ ಸ್ಟಾರ್ಟ್ ಮಾಡಿದ್ರೆ ವಾಶ್ರೂಮ್ ಹೋಗಿಲ್ಲ. ಮಳೆ ಬರ್ತಾ ಇದೆ. ಪಪ್ಪನಿಗೆ ಹೇಳಿದ್ದೆ ಕರ್ಕೊಂಡೋಗ್ಲಿಕ್ಕೆ ಬನ್ನಿ ಅಂತ, ಅಷ್ಟೊತ್ತಿಗಾಗಲೇ ಬಂದಿದ್ರು, ಹಾಗೆ ಹೊರಟ್ಬಿಟ್ವಿ. ಇದು ನಮ್ಮ ಮನೆ. ಇನ್ನು ಮತ್ತು ಬಣ್ಣ ಬರಬೇಕಿತ್ತನಲ್ಲ ಇದು, ಮತ್ತು ಇದು ಕಲರ. ಈ ಸೀಸನಲ್ಲಿ ಹಲಸಿನಣ್ಣೆ ತಿಂದಿಲಾಗಿತ್ತು, ಸೂಪರ್ ಆಗಿದೆ. ದೋಸೆ, ಈ ವೆದರಲ್ಲಿ ದಪ್ಪ ದೋಸೆ, ಕಾಳು ಸಾರು, ತುಂಬ ದಿನ ಆಗಿತ್ತು ಮನೆ ಊಟ ತಿಂದೆ. 3 ತಿಂಗಳಾಗಿತ್ತು ಆಲ್ಮೋಸ್ಟ್ ಮನೆಗೆ ಬರದೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನೆಕ್ಸ್ಟ್ ಮೀಟಿಂಗ್ ಕುತ್ಕೊಳ್ಬೇಕೀಗ. ತಿಂಡಿ ತಿಂದು ಕುತ್ಕೊಂಡಿದ್ದೀನಿ, ಮೀಟಿಂಗ್ ಇದೆ ಅಂತ ಇವತ್ತು 10 ಗಂಟೆಗೆ. ಮನೆ ಬಂದರೆ ಈ ವ್ಯೂ, ಆದರೆ ದೇವ್ರ ತುಂಬ ಶೀತ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಬಡ್ಡಿ ಮಗನ ಮೀಟಿಂಗ್ ಇದೆ ಅಂತ ತುಂಬ ಹೊತ್ತು ಕೂತ್ಕೊಂಡೆ. ಆಮೇಲೆ ಯಾಕೋ ಮೇಲ್ ತೆಗೆದು ನೋಡೋಣ ಇವತ್ತಿನ ಮೀಟಿಂಗ್ ಎಷ್ಟು ಗಂಟೆಗಿದೆ ಅಂತ ಓಪನ್ ಮಾಡಿ ನೋಡ್ತೇನೆ. ಚಚ್ಚರು 4:16 5 ಗಂಟೆ ಮೀಟಿಂಗ್. ಸುಮ್ಮನೆ ಈಗ ಓಪನ್ ಮಾಡಿ ಕೂತ್ಕೊಂಡಿದ್ದೀನಿ. ಇದೆಲ್ಲ ಹಾಳಾಗೋಯ್ತು, ಬಂದ್ ಮಾಡಿ ಈಗ ಹೋಗ್ತಾ ಇರೋದೆ.